ಅಂಧಂತವ ಪ್ರವಿಶಂತಿ ಸಂಭೂತಿ ಉಪಾಸುತೆ ತೋಭೂಯವತೆ ತಮೋಯವ ಸಂಭೂತ್ಯಾಂಗ್ರತ ಅನ್ಯದೇವಾಹು ಸಂಭವಾದ ಅನ್ಯದಾಹುರ ಸಂಭವಾತಿ ಶ್ರೀಮದೀರಾಣಾಮೇನ ತದ್ವ್ಯಚಕ್ಷರೆ ಸಂಭೂತಿಂಚ ವಿನಾಶಂಚ ತದ್ವೇದೋ ಭಯಂ ಸಾ ವಿನಾಶೇನ ವೃತ್ತಿಂ ತೀರ್ತ್ವಾ ಸಂಭೂತ್ಯಾಮೃತಮಶ್ನುತೆ. ಎರಡು ಮುಖವಾದ ಉಪಾಸನೆಯನ್ನ ಇಲ್ಲಿ ಮುಂದೆ ಹೇಳ್ತಾ ಹೋಗ್ತಾರೆ. ಒಂದು ಹಿಂದೆ ವಿದ್ಯೆ ಮತ್ತು ಅವಿದ್ಯೆಯ ಕುರಿತಾದ ಉಪಾಸನೆಯ ಮುಖವನ್ನು ಹೇಳಿದ್ರು. ಯಾರು ಪರಮಾತ್ಮನ ಸ್ವರೂಪಕ್ಕೆ ವಿರುದ್ಧವಾದ ರೀತಿಯ ಉಪಾಸನೆಯನ್ನು ಮಾಡ್ತಾನೋ ಅವನು ಕತ್ತಲೆಯನ್ನು ಸೇರ್ತಾನೆ ಖಂಡಿತವಾಗಿ. ಮತ್ತು ಆ ತಪ್ಪು ಉಪಾಸನೆ ಮಾಡುವವರ ದಾರಿಯನ್ನ ಯಾರು ನಿರಾಕರಣೆ ಮಾಡುವುದಿಲ್ವೋ ಅವನು ಇನ್ನೂ ಹೆಚ್ಚು ಕೆಟ್ಟ ನರಕವನ್ನು ಅನುಭವಿಸಬೇಕಾಗತ್ತೆ. ಯಾಕಂದ್ರೆ ದಾರಿ ತಪ್ತಾ ಇರುವವರಿಗೆ ನೋಡಪ್ಪ ಆ ದಾರಿಯಲ್ಲಿ ಹೋಗ್ಬಾರ್ದು ಅಂತ ಹೇಳದೆ ಸುಮ್ಮನೆ ನೋಡುವುದು ಕೂಡ ಅದರಷ್ಟೇ ಅಪರಾಧ, ಒಂದು ರೀತಿಯಲ್ಲಿ ಹೆಚ್ಚಿನ ಅಪರಾಧ. ನಿಂಗೆ ಸರಿದಾರಿ ತೋರಿಸ್ಲಿಕ್ಕೆ ಬರಲಿಲ್ಲ ಅಂದ್ರೆ ಬಿಟ್ಬಿಡು. ಆದ್ರೆ ಸರಿದಾರಿ ಗೊತ್ತಿದ್ದು ತಪ್ಪುದಾರಿಯಲ್ಲಿ ಹೋಗುವವನಿಗೆ ನೀನು ಮಾರ್ಗದರ್ಶನ ಮಾಡ್ಲಿಲ್ಲ ಅಂದ್ರೆ ಅದು ಮಹಾ ಅಪರಾಧ ಆಗುತ್ತೆ ಅಂತ ಹೇಳಿದ್ರು. ಇದು ಶಾಸ್ತ್ರದಲ್ಲೇ ಹೇಳಿದ ಮಾತು. ತಪ್ಪು ತಿಳುವಳಿಕೆಯನ್ನ ಹೋಗಲಾಡಿಸದವನಿಗೆ ಹೆಚ್ಚು ಶಿಕ್ಷೆ. ಯಾಕೆ ಹೀಗೆ ಹೇಳ್ತಾರೆ ಅಂದ್ರೆ ಅವನ ಜವಾಬ್ದಾರಿ ದೊಡ್ಡದಾಗತ್ತೆ. ಅವನು ತಿಳ್ಕೊಂಡ್ಮೇಲೆ ಇನ್ನೊಬ್ರಿಗೆ ತಿಳಿಸ್ಲಿಲ್ಲ ಅಂದ್ರೆ ಅವನ ಜವಾಬ್ದಾರಿ ದೊಡ್ಡದಾಗತ್ತೆ. ದೋಷರಹಿತನಾದ ನಾರಾಯಣನನ್ನು ಯಥಾರ್ಥವಾಗಿ ತಿಳಿಯಬೇಕು ಅನ್ನೋದು ಪ್ರತಿಯೊಬ್ಬ ಜೀವನ ಸಾಧಕನ ಒಳಗಿನ ತುಡಿತ. ಅದು ನಾರಾಯಣನ ಯಥಾರ್ಥ ಸ್ವರೂಪವನ್ನು ಮತ್ತು ಅವನ ಬಗ್ಗೆ ತಪ್ಪು ತಿಳಿಯುವಿಕೆಯ ಬಗೆಗೆ ತಪ್ಪು ಅನ್ನುವ ಎಚ್ಚರಿಕೆ ಕೊಡುವ ಮಾತನ್ನು ಯಾರು ಆಡ್ತಾನೋ ಅವನು ನಿರ್ದುಃಖವಾದ ಆನಂದ ರೂಪವಾದ ಪುರುಷಾರ್ಥಕ್ಕೆ ಪಾತ್ರನಾಗ್ತಾನೆ. ಅದರಿಂದಾಗಿ ದುಃಖ ಅಜ್ಞಾನಗಳಿಗೆ ಕಾರಣವಾದ ಯಥಾರ್ಥ ಜ್ಞಾನವನ್ನು ಸಜ್ಜನರು ದೂರ ಇಡ್ತಾರೆ ಮತ್ತು ಅದನ್ನ ನಿರಾಕರಿಸ್ತಾರೆ. ಅದು ತಪ್ಪು ಅಂತ ಎತ್ತಿ ಹೇಳ್ತಾರೆ. ದುಃಖ ಅಜ್ಞಾನಾದಿಗಳನ್ನು ದಾಟಿ ಸುಖ ಜ್ಞಾನಾದಿ ರೂಪವಾದ ಯಥಾರ್ಥ ಸ್ವರೂಪವನ್ನು ಯಾರು ತಿಳಿಯುತ್ತಾನೋ ಅವನದನ್ನು ಪಡೆಯುತ್ತಾನೆ. ಮೋಕ್ಷ ಅನ್ನೋದು ಪರಮ ಯಥಾರ್ಥ ಸ್ವರೂಪವಾದದ್ದು. ಆದ್ರಿಂದಾಗಿ ಮೋಕ್ಷದ ದಾರಿಯಲ್ಲಿ ಹೋಗುವವನಿಗೂ ಕೂಡ ತಪ್ಪು ದಾರಿಯಲ್ಲಿ ಹೋಗದೇ ಇರುವ ರೀತಿಯ ಎಚ್ಚರಿಕೆಯ ಭಾವವನ್ನೂ ಕೂಡ ಜ್ಞಾನಿಯಾದವನು ನೀಡಬೇಕು. ಇದು ಒಟ್ಟು 11ನೇ ಮಂತ್ರದಲ್ಲಿ ಅನ್ಯಥಾ ಜ್ಞಾನದ ನಿರಾಕರಣೆಯ ಕುರಿತಾಗಿ ಅವಿದ್ಯೆಯನ್ನ ದೂರೀಕರಿಸುವುದು ಕೂಡ ಅತ್ಯಂತ ಮುಖ್ಯವಾದ ಕೆಲಸ. ಅದು ಮೃತ್ಯುವಿಗೆ ಕಾರಣವಾಗುವಂತದ್ದಾದ್ರಿಂದ ಅಜ್ಞಾನಕ್ಕಿಂತ ದೊಡ್ಡ ಮೃತ್ಯು ಇಲ್ಲ. ಆ ಮೃತ್ಯುವಿನಿಂದ ತಪ್ಪಿಸದೆ ಹೋದ್ರೆ ಕ್ಷಮೆ ಇಲ್ಲ ಅನ್ನೋದನ್ನ ಹೇಳಿದ್ರು. ಈಗ ಅನ್ಯಥಾ ಜ್ಞಾನ ಅನ್ನೋದು ಅನರ್ಥಕ್ಕೆ ಸಾಧನ, ಸಮ್ಯಕ್ ಜ್ಞಾನವೇ ಮುಕ್ತಿಗೆ ಸೋಪಾನ ಅನ್ನುವ ಅಂಶವನ್ನ ಇನ್ನೊಂದು ರೀತಿಯ ಉಪಾಸನೆಯ ಮುಖದಲ್ಲಿ ಹೇಳ್ತಾ ಇದ್ದಾರೆ. ಜಗತ್ತಿಗೆ ಭಗವಂತ ಸೃಷ್ಟಿಕರ್ತ, ಆದ್ರೆ ಒಬ್ಬ ದಡ್ಡ ಸೃಷ್ಟಿ ಮಾಡುದು ಬ್ರಹ್ಮ, ಇವನಲ್ಲ. ಅಸಂಭೂತಿ ಮುಪಾಸತೆ, ಸೃಷ್ಟಿಕರ್ತ ನಿಜವಾಗಿ ಚತುರ್ಮುಖ ಹೊರತು ಇವನಲ್ಲ ಅಂತ ಇವನನ್ನ ದೂರ ಇಡ್ತಾನೆ. ಅವನು ಕತ್ತಲೆಗೆ ಹೋಗಿ ಬೀಳ್ತಾನೆ. ಆದ್ರೆ ಅವನು ಸೃಷ್ಟಿಕರ್ತ ಮಾತ್ರ. ತಥೋಭೂಯೇವತೆ ತಥೋಯ ಸಂಭೂತ್ಯಾಂಗ್ರತ. ಅವನು ಸೃಷ್ಟಿಕರ್ತ ಮಾತ್ರ ಹೊರತು ಸಂಹಾರಕರ್ತ ಇನ್ನೊಬ್ಬ ಇದ್ದಾನೆ. ಸೃಷ್ಟಿಯಾದ್ರೂ ಅವನು ಮಾಡ್ತಾನೆ ಅಂತ ಒಂಚೂರು ಒಪ್ಕೊಳ್ಳೋಣ. ಯಾಕೆಂದ್ರೆ ಹೊಕ್ಕಳ ಬಳ್ಳಿಯಲ್ಲಿ ಸೃಷ್ಟಿಕರ್ತನೇ ಸೃಷ್ಟಿಯಾಗಿದ್ದಾನೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸುಮ್ಮನಾಗ್ತಾರೆ. ಆದ್ರೆ ಇಲ್ಲ, ಸಂಹಾರಕರ್ತ ಅವನಲ್ಲ, ಸಂಹಾರಕರ್ತ ಬೇರೆ ಇದ್ದಾನೆ ಅಂತ ಯಾರಾದ್ರೂ ತಪ್ಪು ಚಿಂತನೆಯನ್ನ ಮಾಡಿದ್ರೆ ಅವನು
ಇನ್ನೂ ಹೆಚ್ಚಿನ ಅನರ್ಥವನ್ನು ಅನುಭವಿಸ್ತಾನೆ. ಪರಮಾತ್ಮ ಸೃಷ್ಟಿಕರ್ತ ಅನ್ನುವ ವಿಷಯದಲ್ಲಿ ಶಾಸ್ತ್ರದಲ್ಲಿ ಅನೇಕ ಮಾತುಗಳಿವೆ. ಅವನು ಸೃಷ್ಟಿಕರ್ತ ಎಂಬ ಜ್ಞಾನದಿಂದ ಮೋಕ್ಷದಲ್ಲಿ ಒಂದು ವಿಶೇಷವಾದ ಹೆಚ್ಚಿನ ಅನುಭವ ಇದೆ ಅನ್ನೋ ಮಾತಿದೆ. ಸಂಹಾರಕರ್ತ ಅಂತ ತಿಳ್ಕೊಳ್ಳೋದ್ರ ಮೋಕ್ಷದಲ್ಲಿ ಇನ್ನೊಂದು ವಿಶೇಷವಾದ ಅನುಭವ ಇದೆ. ಅಂದ್ರೆ ಒಂದು ತಿಳ್ಕೊಂಡ್ರೆ ಸಾಕು ಅನ್ನೋದಲ್ಲ ಅಂತ ಅರ್ಥ. ಎಷ್ಟು ಮುಖಗಳಲ್ಲಿ ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡ್ಲಿಕ್ಕೆ ಕೇಳಿಸ್ತಿಲ್ವಾ? ಕೇಳಿಸ್ತಿಲ್ವಾ? ನಂಗೆ ಕೇಳಿಸ್ತಾ ಇಲ್ಲ. ನಿಮ್ಗೆ ಏನ್ ಕೇಳಿಸ್ತಿದ್ಯೋ ಇಲ್ವೋ ಅಂತ. ಹಾ, ಹೇಳಿ. ನನಗೆ ಕೇಳಿಸ್ತಾ ಇದೆ. ಸರಿ. ಸರಿ, ಏನ್ ಹೇಳಿದ್ರು ಗೊತ್ತಾಗ್ಲಿಲ್ಲ ಮಧ್ಯದಲ್ಲಿ. ಅಂದ್ರೆ ಮೋಕ್ಷದ ಸಾಧನೆಯನ್ನು ಮಾಡುವಾಗ ಭಗವಂತನ ಎಷ್ಟೆಷ್ಟು ಗುಣಗಳನ್ನು ನಾವು ಯಥಾರ್ಥವಾಗಿ ತಿಳಿಯುವ ಪ್ರಯತ್ನ ಮಾಡ್ತಾ ಹೋಗ್ತೇವೋ ಅಷ್ಟಷ್ಟು ಅವನ ಉಪಾಸನೆಯ ಮುಖಗಳಲ್ಲಿ ಆನಂದ ಹೆಚ್ಚುತ್ತಾ ಹೋಗುತ್ತೆ. ಅಂದ್ರೆ ಆನಂದವನ್ನು ಹೆಚ್ಚಿಸಿಕೊಳ್ಳಿಕ್ಕಿರುವಂತಹ ಅನೇಕ ಅಂಶಗಳಲ್ಲಿ ಸೃಷ್ಟಿಕರ್ತ ಅಂತ ತಿಳಿಯುವುದು ಒಂದಾದ್ರೆ ಸಂಹಾರಕರ್ತ ಅಂತ ತಿಳಿಯುವುದು ಕೂಡ ಅಷ್ಟೇ ಮುಖ್ಯ. ಮೋಕ್ಷ ಸಾಧನ ಸ್ವರೂಪದಲ್ಲಿ ಜ್ಞಾನಿಗಳು ಹೇಳುವಂಥದ್ದು ಒಂದೊಂದು ಉಪಾಸನೆಯಿಂದ ಮೋಕ್ಷದ ಒಂದೊಂದು ಅಂಶ ಲಭ್ಯ ಆಗುತ್ತೆ. ಆತಂಕ ಇಲ್ಲ ಅಂತ ಅನ್ನೋದು ಒಂದಿರ್ಬೋದು, ನೆಮ್ಮದಿ ಇರುತ್ತೆ ಅನ್ನೋದು ಇನ್ನೊಂದಿರ್ಬೋದು, ಮಧ್ಯದಲ್ಲಿ ಅಡೆತಡೆಗಳಿಲ್ಲದೆ ಇರುವುದು ಅಂತ ಒಂದಿರ್ಬೋದು, ಏನೇನೋ ಅದರ ವೆರೈಟೀಸು. ಈಗ ಕೆಲವೊಂದ್ಸರ್ತಿ ಕೆಲವು ಟಿಕೆಟ್ಗಳನ್ನ ತಗೊಳ್ಳುವಾಗ ಅದಕ್ಕೆ ಪ್ರದರ್ಶನಕ್ಕೆ ಮಾತ್ರ ಹೋಗ್ಲಿಕ್ಕಿರುತ್ತೆ. ಆ ಇನ್ನೊಂದು ಟಿಕೆಟ್ ಅಲ್ಲಿ ಅದರ ಮೇಲೆ ಒಂದು ಸೀಲ್ ಇದ್ರೆ ಅಲ್ಲಿ ಆ ಪ್ರದರ್ಶನದ ಯಾವ ಸ್ಟಾಲ್ಗಳಿಗೂ ಫ್ರೀ ಆಗಿ ಓಡಾಡ್ಬೋದು ಅಂತ ಇರುತ್ತೆ. ಕೆಲವು ಸ್ಟಾಲ್ಗಳಿಗೆ ಅಡ್ಡ ಇರುತ್ತೆ, ಅಲ್ಲೂ ಇವ್ರು ಹೋಗ್ಬೋದು. ಇನ್ನು ಅದರ ಮೇಲೆ ಸಿಲ್ವರ್ ಸ್ಟಿಕ್ಕರ್ ಇದ್ರೆ ಆವಾಗ ಅಲ್ಲಿ ಒಂದು ಹೊತ್ತಿನ ಆಹಾರದ ವ್ಯವಸ್ಥೆ ಫ್ರೀ ಇರುತ್ತೆ. ಗೋಲ್ಡನ್ ಸ್ಟಿಕ್ಕರ್ ಇದ್ರೆ ಅವನು ಎಷ್ಟು ಹೊತ್ತು ಬೇಕಾದ್ರೂ ಅಲ್ಲಿ ಇರ್ಬೋದು ಅಂತಿರುತ್ತೆ. ಇನ್ನು ಪ್ಲಾಟಿನಂ ಸ್ಟಿಕ್ಕರ್ ಇದ್ರೆ ಅವನಿಗೆ ಎಷ್ಟು ಬೇಕಾದ್ರೂ ತಿನ್ಬೋದು, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಎಷ್ಟು ಹೊತ್ತು ಬೇಕಾದ್ರೂ ಇರ್ಬೋದು ಅಂತ ಅದರ ಮೇಲೆ ಒಂದೇ ಟಿಕೆಟಿಗೆ ಕೆಲವು ವಿಶೇಷ ಅಂಶಗಳು ಸೇರಿದಾಗ, ಅಂದ್ರೆ ಅವನ ಅರಿವು ಒಂದೊಂದು ವಿಶೇಷ ಗುಣಗಳಿಂದ ಹೆಚ್ಚಾದಾಗ ಮೋಕ್ಷದ ಸೌಖ್ಯದಲ್ಲಿರುವ ವೈಶಿಷ್ಟ್ಯಗಳ ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಈ ಉಪಾಸನೆಯ ವೈವಿಧ್ಯಗಳನ್ನ ತಿಳಿಸಿದ್ದು. ಅದರಿಂದಾಗಿ ಮೋಕ್ಷದ ಬೇರೆ ಬೇರೆ ಅಂಶಗಳು ಲಭ್ಯವಾಗುವುದಕ್ಕೆ ಈ ಉಪಾಸನೆಯ ಅಸಂಭೂತಿ ಮತ್ತು ಸಂಭೂತಿ, ಅಂದ್ರೆ ಅನ್ಯದೇವಾಹು ಸಂಭವಾದ್ ಅನ್ಯದಾಹುರ್ ಅಸಂಭವಾತ್. ಅಸಂಭವ ಅಂದ್ರೆ ಸಂಹಾರ. ಸಂಹಾರ ಕರ್ತೃತ್ವ ಧೀರಾಣಾಂ ಇತಿ ಶುಶ್ರಮ ಧೀರಾಣಾಂ ಏನಸ್ತದ್ವ್ಯಾಚಕ್ಷಿರೇ. ಪರಮಾತ್ಮನು ಸುಖ ಜ್ಞಾನಾದಿಗಳಿಂದ ಕೂಡಿದ ಸೃಷ್ಟಿಕರ್ತ ಮಾತ್ರ ಅಲ್ಲ, ಅವನು ಸಂಹಾರಕರ್ತನೂ ಕೂಡ ಅಂತ ಚಿಂತಿಸಿದಾಗ ಮೋಕ್ಷದ ಪರಿಪೂರ್ಣ ಚಿಂತನೆಗೆ ಹೆಚ್ಚಿನ ಅವಕಾಶ ಸಿಗುತ್ತೆ. ಯಾರು ಅದು ಒಂದೇ ಪುರುಷಾರ್ಥಕ್ಕೆ ಈ ಅನೇಕ ಉಪಾಸನೆಗಳ ಮುಖಗಳು ಕಾರಣ ಅಂತ ತಿಳಿದು ಉಪಾಸನೆ ಮಾಡುತ್ತಾನೋ ಅವನು ಸಂಹಾರಕರ್ತ ಅಂತ ಉಪಾಸನೆ ಮಾಡಿದ್ರಿಂದ ದೇಹದ ಸಂಹಾರ ಆಗುತ್ತೆ, ಬಂಧನದ ಸಂಹಾರ ಆಗುತ್ತೆ, ಸಂಸಾರದ ನಿರಾಕರಣೆ ಆಗುತ್ತೆ. ಸೃಷ್ಟಿಕರ್ತ ಅಂತ ಚಿಂತಿಸುವುದರಿಂದ ಅವನಲ್ಲಿ ಆನಂದದ ಉದಯ ಆಗುತ್ತೆ. ಸೃಷ್ಟಿ ಅಂತಂದ್ರೆ ಸರ್ಜನ, ಅವನ ಒಳಗಿನ ನಿಜವಾದ ಸೌಖ್ಯ, ಜೀವ ಸೌಖ್ಯ ಅನ್ನೋದು ಉತ್ಪತ್ತಿ ಆಗುತ್ತೆ. ಹಾಗಾಗಿ
ದೇಹ ಬಂಧನ ರೂಪವಾದ ಮೃತ್ಯುವಿನಿಂದ ದಾಟಿಸ್ಲಿಕ್ಕೆ ಸಂಹಾರ ಕರ್ತೃತ್ವದ ಜ್ಞಾನ ಸಹಕಾರವಾದ್ರೆ, ಸೃಷ್ಟಿಕರ್ತೃತ್ವದ ಜ್ಞಾನದಿಂದ ಸುಖ ಜ್ಞಾನಾದಿಗಳ ಅಭಿವ್ಯಕ್ತಿಗೆ ಕಾರಣವಾಗುತ್ತೆ. ದೋಷ ಪರಿಹಾರ ಆಯ್ತು, ಆದ್ರೆ ಸುಖವೇ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಕೇಸ್ ಇಲ್ಲ ಅಂತ ಆಯ್ತು ನಿಮ್ದು, ಆದ್ರೆ ನಿಮ್ ವಸ್ತು ನಿಮ್ಗೆ ಸಿಗದೆ ಇದ್ರೆ ನಿಂತೋಯ್ತು. ಆ ವಸ್ತು ಸಿಗುವಂತೆ ಮಾಡಿ ಕೇಸ್ ಇಲ್ಲದೆ ಹೋಗುವಂತದ್ದೇನಿದೆ ಅದು ಪರಿಪೂರ್ಣ ಸುಖ. ಹಾಗೆ ಅಜ್ಞಾನಾದಿ ಬಂಧನದ ಪರಿಹಾರ ಮತ್ತು ಸ್ವರೂಪ ಜ್ಞಾನದ ಅನುಭವ, ಇದು ಎರಡು ದಳಗಳಲ್ಲಿ ಮುಕ್ತಿಯ ಸ್ವರೂಪ ತೆರೆದುಕೊಳ್ಳುವಂಥದ್ದು. ಅದು ಈ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯಾ ಅಮೃತಮಶ್ನುತೆ ಅನ್ನುವ ಮಾತಿನಿಂದ ನಿರೂಪಣೆ ಆದದ್ದು. ವಿನಾಶ ಅಂದ್ರೆ ಸಂಹಾರ ಕರ್ತೃತ್ವ, ಸಂಭೂತಿ ಅಸಂಭೂತಿ ಅಂದ್ರೆ ಹಿಂದೆ ಹೇಳಿದ್ದು ಅಸಂಭೂತಿ ಅಂದ್ರೆ ಸೃಷ್ಟಿಕರ್ತೃತ್ವ ಅವನಲ್ಲಿ ಇಲ್ಲ ಅಂತ. ಈಗ ವಿನಾಶೇನ ಸಹಿತವಾದ ಸಂಭೂತಿಯ ಚಿಂತನೆ ಮಾಡಿದಾಗ ಅವನಿಗೆ ಜ್ಞಾನದ ಪರಿಪೂರ್ಣತೆ ಲಭ್ಯವಾಗುತ್ತೆ. ಏವಂ ಸೃಷ್ಟಿಕರ್ತೃತ್ವಂ ನಾಂಗೀಕುರ್ವಂತಿ ಯೇ ಹರೇಃ ತೇಪಿ ಯಾಂತಿ ತಮೋ ಘೋರಂ ತಥಾ ಸಂಹಾರ ಕರ್ತೃತಾಂ ನಾಂಗೀಕುರ್ವಂತಿ ತೇಪ್ಯೇವಂ ತಸ್ಮಾತ್ ಸರ್ವಗುಣಾತ್ಮಕಂ ಸರ್ವಕರ್ತಾರಮೀಶೇಷಂ ಸರ್ವಸಂಹಾರಕಾರಕಂ. ಹೀಗೆ ಭಗವಂತನ ಸೃಷ್ಟಿಯ ಸಾಮರ್ಥ್ಯವನ್ನ ಯಾರು ಒಪ್ಪುವುದಿಲ್ಲವೋ ಅವನು ಅರಿವಿನ ಲೋಕದಿಂದ ದೂರ ಸರಿತಾನೆ. ಇನ್ನು ದೇವರ ಅಸಾಧಾರಣವಾದ ನಾಶಕ ಶಕ್ತಿಯನ್ನ ಒಪ್ಪಿಕೊಳ್ಳಿಲ್ಲ ಅಂತಾದಾಗ ಭಗವಂತನಲ್ಲಿ ವಸ್ತುಗಳನ್ನ ಸರಿಯಾದ ಕ್ರಮದಲ್ಲಿ ಮೊದಲಿನಂತೆ ಮಣ್ಣು ಮಣ್ಣು, ನೀರು ನೀರು, ಗಾಳಿ ಗಾಳಿಗೆ, ಬೆಂಕಿ ಬೆಂಕಿಗೆ ಅಂತ ವಿಭಾಗ ಮಾಡಿಡುವ ಶಕ್ತಿಯ ಬಗೆಗಿನ ತಿಳುವಳಿಕೆ ಇಲ್ಲದೆ ಹೋದ್ರಿಂದ ಅವನು ಸರ್ವಗುಣಾತ್ಮಕ ಅಂತ ಅನ್ನುವ ಪ್ರಜ್ಞೆ ಬರಲಿಲ್ಲ. ಆಗ ಸಂಹಾರ ಕರ್ತೃತ್ವವನ್ನ ಅಪ್ಪಿಕೊಳ್ಳದವನಿಗೂ ಕೂಡ ಘೋರಂ ತಮಃ, ಅತ್ಯಂತ ಕಠಿಣವಾದ ಕತ್ತಲೆಯ ಪರಿಸ್ಥಿತಿ ಬಂದೇ ಬರುತ್ತೆ. ಭಗವಂತ ಸರ್ವಕರ್ತ, ಎಲ್ಲವನ್ನೂ ಮಾಡುವವ. ಈಶೇಷ, ಯಾರೆಲ್ಲ ಈಶನಶೀಲರಾದ ದೇವತೆಗಳಿದ್ದಾರೋ ಅವರೆಲ್ಲರ ಒಡೆಯ. ಏನೆಲ್ಲ ಜೀವಿಗಳಿವೆಯೋ, ಜೀವರಾಶಿಗಳು ಅಂದ್ರೆ ದೇವತೆಗಳು ಸೇರಿ ಎಲ್ಲರನ್ನೂ ತನ್ನೊಳಗೆ ಸೇರಿಸಿಕೊಳ್ಳುವಂತಹ ಸರ್ವ ಸಂಹಾರ ಕರ್ತೃತ್ವ ಅನ್ನೋದು ಅವನಲ್ಲಿದೆ. ಯಾರು ಈ ರೀತಿ ಯೋ ವೇದ ಸಂಹೃತಿ ಜ್ಞಾನಾತ್, ಎಲ್ಲವನ್ನೂ ಉಪಸಂಹಾರ ಮಾಡಿಕೊಳ್ತಾನೆ ತನ್ನೊಳಗೆ. ತಿನ್ನುವುದಲ್ಲ ಸಂಹಾರ ಅಂದ್ರೆ, ಕೊಲ್ಲುವುದಲ್ಲ ಸಂಹಾರ ಅಂದ್ರೆ, ನಾಶ ಮಾಡಿ ವಸ್ತುವಿನ ಮೂಲ ಅಸ್ತಿತ್ವಕ್ಕೇನೆ ಧಕ್ಕೆ ಬರುವಂತೆ ಮಾಡುವುದಲ್ಲ. ಮತ್ತೆ ಉಪಯೋಗಿಸ್ಲಿಕ್ಕೆ ಬೇಕು ಅಂತಂದಾಗ ಅದನ್ನ ಸರಿಯಾಗಿ ಸಿಗುವ ಜಾಗದಲ್ಲಿ ಅಲ್ಲಲ್ಲಿ ವಸ್ತುಗಳನ್ನು ಇಡುವುದು ಅನ್ನುವುದೇ ಸಂಹಾರ. ಮುಂದೆ ಸಮ್ಯಕ್ ಆಹರಣ ಮಾಡ್ಲಿಕ್ಕೆ ಅನುಕೂಲವಾಗುವ ಹಾಗೆ ಮತ್ತೆ ಅಲ್ಲಲ್ಲಿ ಜೋಡಿಸುವುದೇನಿದೆ ಅದು ಸಂಹಾರ. ದೇಹ ಬಂಧ ವಿಮುಚ್ಯತೆ, ಯಾರು ಈ ಸಂವೃತ್ತಿಯ ಜ್ಞಾನವನ್ನ ತಿಳ್ಕೊಳ್ತಾನೋ ಅವನು ಕೂಡ ತನ್ನ ದೇಹದ ಬಂಧದಿಂದ, ದೇಹದ ಬಂಧ ಅಂದ್ರೆ ಈಗ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶಗಳೆಲ್ಲ ಹೇಗೇಗೋ ಒಟ್ಟಾಗಿ ದೇಹ ರೂಪವನ್ನು ಪಡ್ಕೊಂಡ್ಬಿಟ್ಟಿದೆ. ಅದು ಮತ್ತೆ ಮತ್ತೆ ಅದೇ ಜಾಗಕ್ಕೆ ಹೋಗಿ ಸೇರ್ಕೊಳ್ಳುವುದು ಅನ್ನೋದೇ ದೇಹದ ಬಂಧನ, ಬಿಡುಗಡೆ. ಸುಖ ಜ್ಞಾನಾದಿ ಕರ್ತೃತ್ವ ಜ್ಞಾನ ತದ್ವ್ಯಕ್ತಿಮಾವೃಚೇತ್ ಸರ್ವದೋಷ ವಿಮುಕ್ತಂ ವಿನಿರ್ಮುಕ್ತಂ ಗುಣರೂಪಂ ಜನಾರ್ದನಂ ಜಾನೀಯನ್ನ ಗುಣಾನಾಂಚ ಭಾಗ ಹಾನಿಂ ಪ್ರಕಲ್ಪಯೇತ್. ಸುಖ ಜ್ಞಾನಾದಿ ಕರ್ತೃತ್ವ ಅನ್ನೋದು ಭಗವಂತನಲ್ಲಿ ಅದು ಸಹಜ ಗುಣ. ತದ್ವ್ಯಕ್ತಿ ಮಾವ್ರಜೇತ್, ಅದು ಎಲ್ಲವೂ ಕೂಡ ಸೃಷ್ಟಿಕರ್ತ ಅಂತ ಚಿಂತನೆ ಮಾಡೋದ್ರಿಂದ ಸ್ವರೂಪ ಸುಖದ ಆವಿರ್ಭಾವ ಆಗುವುದಕ್ಕೆ ಕಾರಣವಾಗುತ್ತೆ. ಸರ್ವದೋಷ ವಿನಿರ್ಮುಕ್ತ ಅಂತ ದೇವರನ್ನ ಚಿಂತಿಸಿದಾಗ ನಮ್ಮಲ್ಲಿರುವ ದೋಷಗಳೆಲ್ಲವೂ ದೂರವಾಗುತ್ತೆ. ಗುಣ ಚಿಂತನೆ ಮಾಡಿದ್ರೆ ಗುಣ ಹೆಚ್ಚುತ್ತೆ, ದೋಷ ನಿರ್ಮೂಲನೆ ಮಾಡಿಕೊಂಡ್ರೆ ನಮ್ಮಲ್ಲಿರುವ ದೋಷಗಳು ನಿರ್ಮೂಲನೆ ಆಗುತ್ತೆ. ಜಾನೀಯಾನ್ನ ಗುಣಾನಾಂಚ, ಕೆಲವು ಗುಣಗಳನ್ನು ತಿಳ್ಕೊಳ್ಳದೆ ಒಂದು ಭಾಗವನ್ನು ಮಾತ್ರ ದೇವರಲ್ಲಿ ಇದೆ ಅಂತ ಒಪ್ಕೊಂಡ್ರೆ ಅದು ಭಾಗ ಹಾನಿ. ನಮುಕ್ತ ನಾಮಪಿ ಹರೇ ಸಾಮಂ ವಿಷ್ಣೋರ
ಸಾಮ್ಯಂ ವಿಷ್ಣೋರ ಭಿನ್ನತಾಂ. ದೇವರಲ್ಲಿ ಮುಕ್ತರಾದ್ಮೇಲೆ ಸಾಮ್ಯ ಬರುತ್ತೆ, ವಿಷ್ಣುವಿನ ಜೊತೆಗೆ ಏಕತೆ ಬರುತ್ತೆ ಅಂತ ಚಿಂತಿಸುವುದು ತಪ್ಪು. ನ ಮುಕ್ತಾನಾಮಪಿ. ಈಗಂತೂ ನಮಗೆ ಸ್ಪಷ್ಟ ಅನುಭವ ಇದೆ, ನಾವು ತುಂಬಾ ಅಲ್ಪಜ್ಞರು ಅಂತ. ಅಲ್ಲ, ಮೋಕ್ಷಕ್ಕೆ ಹೋದ್ಮೇಲೆ ಆಗ್ಬಹುದು ಅಂದ್ರೆ ಮುಕ್ತಾನಾಮಪಿ ನೈವ ಸಾಮ್ಯಂ. ಮೋಕ್ಷಕ್ಕೆ ಹೋದ್ಮೇಲೂ ಕೂಡ ಭಗವಂತನ ಜೊತೆಗೆ ಸಾಮ್ಯವನ್ನ ಹೇಳಲಿಕ್ಕೆ ಬರುದಿಲ್ಲ. ನವೈ ಪ್ರಚಿಂತಯೇ ತಸ್ಮಾತ್ ಬ್ರಹ್ಮಾದೇ ಸಾಮ್ಯಮೇವಚ. ದೇವರ ಜೊತೆಗೆ ಬಿಡಿ, ಉಳಿದ ದೇವತೆಗಳಿಗೂ ಕೂಡ ಭಗವಂತನಲ್ಲಿ ಅಥವಾ ನಮಗೂ ದೇವತೆಗಳ ಜೊತೆಗೆ ಸಾಮ್ಯವನ್ನು ಕಲ್ಪಿಸಿಕೊಳ್ಳುವುದು ಕೂಡ ತರವಲ್ಲ. ಮಾನುಷಾದೆ ವಿರಿಂಚಾಂತಂ ತಾರತಮ್ಯ ವಿಮುಕ್ತಿಕಂ ತಥೋ ವಿಷ್ಣು ಪರೋತ್ಕರ್ಷಂ ಸಮ್ಯಕ್ ಜ್ಞಾತ್ವಾ ವಿಮುಚ್ಯತೆ. 32ನೆಯ ಕಕ್ಷೆಯಲ್ಲಿರುವ ಮನುಷ್ಯನಿಂದ ಹಿಡಿದು ವಿರಿಂಚಾದಿ ದೇವತೆಗಳ ತನಕದ ಎಲ್ಲ ಸ್ತರಗಳಲ್ಲಿಯೂ ಕೂಡ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತಹ ಗೌರವ ಕೊಡುವಂತಹ ತರತಮ ಭಾವ ಮೊದಲಿನಿಂದಲೂ ಇದೆ. ಅದು ವಿಷ್ಣುವಿನ ಪರೋತ್ಕರ್ಷವನ್ನ ಹೇಳುವುದರ ಜೊತೆಗೆ ಆ ಹಿಂದಿನ ಜೀವರಾಶಿಗಳಿಗಿಂತ ಮುಂದಿನ ಜೀವರಾಶಿಗಳು ಏನೋ ಹೆಚ್ಚಿನ ಗುಣವಂತಿಕೆಯನ್ನು ಹೊಂದಿದ್ದು ಹೌದಾಗಿದ್ರೆ ಆ ಸಾಧನೆಗೆ ಬರುವಾಗ ಅವುಗಳ ಎಚ್ಚರಿಕೆ ಅವನಲ್ಲಿ ಇನ್ನಷ್ಟು ಹೆಚ್ಚು ಜಾಗೃತಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಸಮ್ಯಜ್ಞಾತ್ವ ವಿಮುಚ್ಯತೆ. ಪರರ ಉತ್ಕರ್ಷವನ್ನ ಯೋಚನೆ ಮಾಡಿ ಅವರಿಗೆ ಹಿತವನ್ನ ಬಯಸುವಂತಹ ಕ್ರಮ ಏನಿದೆ, ಇದು ಸರಿಯಾದ ತಿಳುವಳಿಕೆಯಿಂದ ಮಾತ್ರ ಬರುವಂತದ್ದು. ಅದರಲ್ಲಿ ಏನ್ ತಿಳುವಳಿಕೆ ಅಂದ್ರೆ ವಿಷ್ಣು ಪರೋತ್ಕರ್ಷಂ, ಉಳಿದ ಎಲ್ಲ ಜೀವರಾಶಿಗಳಿಗಿಂತ ನಾರಾಯಣ ಪರಬಲ, ಪರಮ ಪವಿತ್ರ ಅನ್ನುವ ಭಾವದಿಂದ ಉಪಾಸನೆ ಮಾಡಿದಾಗ ಗುಣಗಳು ಇನ್ನೂ ಹೆಚ್ಚು ಸ್ಪಷ್ಟವಾಗುತ್ತೆ ಅಂತ ಅನ್ನೋದು ಇಷ್ಟು ಮಾತುಗಳು ಇಲ್ಲಿ ನಿರೂಪಣೆಗೊಂಡಿದೆ. ಇಲ್ಲಿಗೆ 14 ಮಂತ್ರಗಳು ಮುಕ್ತಾಯವಾದವು, ಅಂದ್ರೆ ಭಾಷ್ಯ ಮುಕ್ತಾಯ ಆಯಿತು. ಇದರ ನಂತರ ಮತ್ತೆ ಕಿರಣ್ಮಯೇನ ಪಾತ್ರೇಣ ಅನ್ನೋದರ ಮಂತ್ರದ ಭಾಷ್ಯದ ಅಂಶವನ್ನು ನಾಳೆ ಅಂದ್ರೆ ಮುಂದಿನ ಉಪನಿಷತ್ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚಾಂ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾದಾನುಸೃತ ಸ್ವಭಾವ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.